ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 31. ವಿಶ್ವಾಮಿತ್ರನು ರಾಮಲಕ್ಷ್ಮಣರೊಡನೆಯೂ ಸಿದ್ಧಾಶ್ರಮದ ಋಷಿಗಳೊಡನೆಯೂ ಆಶ್ರಮವನ್ನು ಬಿಟ್ಟು ಪ್ರಯಾಣ ಮಾಡಿದುದು. ಕೃತಕೃತ್ಯರಾದ ರಾಮಲಕ್ಷ್ಮಣರು ಅತ್ಯಂತ ಸಂತೋಷಭರಿತರಾಗಿ ಆ ರಾತ್ರಿಯನ್ನು ಆ ಆಶ್ರಮದಲ್ಲಿಯೇ ಕಳೆದರು. ರಾತ್ರಿ ಕಳೆದು ಬೆಳಗಾಗುತ್ತಲೇ ರಾಮಲಕ್ಷ್ಮಣರು ಪ್ರಾತರಾಹ್ನಿಕ ಕ್ರಿಯೆಗಳನ್ನು ಮಾಡಿ ವಿಶ್ವಾಮಿತ್ರರು ಇತರ ಋಷಿಗಳು ಇದ್ದೆಡೆಗೆ ಬಂದರು. ಅಗ್ನಿಯಂತೆ ತೇಜೋಮಯನಾದ ಋಷಿಶ್ರೇಷ್ಠನಿಗೆ ನಮಸ್ಕರಿಸಿ ಮಧುರ ಭಾಷಿಗಳಾದ ರಾಮಲಕ್ಷ್ಮಣರಿಬ್ಬರು ಇಂಪಾದ ಮಾತುಗಳಿಂದ ಹೀಗೆಂದರು. ಎಲೈ ಯಶಿಶ್ರೇಷ್ಠನೇ, ನಿನ್ನ ಸೇವಕರಾಗಿ ನಾವಿಬ್ಬರೂ ಕಾದಿರುವೆವು. ಮನೋಭಿಪ್ರಾಯದಂತೆ ನಮಗೆ ಅಪ್ಪಣೆ ಮಾಡು. ಈಗ ನಾವು ಏನು ಮಾಡಬೇಕು? ಅಪ್ಪಣೆ ಮಾಡು. ಆಗ ಅಲ್ಲಿದ್ದ ಮಹರ್ಷಿಗಳೆಲ್ಲರೂ ವಿಶ್ವಾಮಿತ್ರನ ಒಪ್ಪಿಗೆಯನ್ನು ಪಡೆದು ರಾಮನಿಗೆ ಹೀಗೆಂದರು. ಎಲೈ ನರಶ್ರೇಷ್ಠನೇ, ಮಿಥಿಲಾ ದೇಶದ ರಾಜನಾದ ಜನಕನು ಬಹಳ ಧರ್ಮಪ್ರದವಾದ ಒಂದು ಯಜ್ಞವನ್ನು ಮಾಡುವನು. ಆ ಯಜ್ಞಕ್ಕೆ ನಾವು ಹೋಗುವೆವು. ಎಲೈ ನರಶ್ರೇಷ್ಠನೇ, ನೀನೂ ಸಹ ನಮ್ಮೊಡನೆ ಬರುವವನಾಗು. ಅಲ್ಲಿ ನೀನು ಅದ್ಭುತವಾದ ಧನುಸ್ಸೊಂದನ್ನು ಕಾಣಬಹುದು. ಅಪಾರವಾದ ಬಲದಿಂದಲೂ ಪ್ರಕಾಶದಿಂದಲೂ ಕೂಡಿ ಭಯಂಕರವಾಗಿರುವ ಆ ಧನುಸ್ಸನ್ನು ಪೂರ್ವದಲ್ಲಿ ದೇವತೆಗಳು ಜನಕರಾಜನಿಗೆ ಯಜ್ಞ ಸಭೆಯಲ್ಲಿ ಕೊಟ್ಟರು. ಆ ಧನುಸ್ಸನ್ನು ಸಂಧಾನ ಮಾಡಲು ದೇವತೆಗಳಾಗಲಿ ಗಂಧರ್ವ ಅಸುರ ರಾಕ್ಷಸರಾಗಲಿ ಮನುಷ್ಯರಾಗಲಿ ಏನು ಮಾಡಿದರೂ ಸಮರ್ಥರಾಗುವುದಿಲ್ಲ. ಆ ಧನುಸ್ಸಿನ ಶಕ್ತಿಯನ್ನು ಪರೀಕ್ಷಿಸಬೇಕೆಂದು ಹಿಂದೆ ಅನೇಕ ರಾಜರು ಮಹಾಬಲಶಾಲಿಗಳಾದ ರಾಜಪುತ್ರರು ಪ್ರಯತ್ನಪಟ್ಟರು. ಆದರೆ ಅದನ್ನು ಹಿಡಿದು ಪ್ರಯೋಗ ಮಾಡಲು ಶಕ್ತರಾಗಲಿಲ್ಲ. ಎಲೈ ನರಶ್ರೇಷ್ಠನೇ, ಮಹಾತ್ಮನಾದ ಮಿಥಿಲಾಧಿಪತಿಯ ಆ ಧನುಸ್ಸನ್ನು ಆತನು ಮಾಡುವ ಅದ್ಭುತವಾದ ಯಜ್ಞವನ್ನು ನೀನು ಅಲ್ಲಿಗೆ ಬಂದರೆ ನೋಡಬಹುದು. ಬಲವಾದ ಹಿಡಿಕಟ್ಟಿನಿಂದ ಕೂಡಿರುವ ಆ ಉತ್ತಮ ಧನುಸ್ಸನ್ನು ಆ ಮಿಥಿಲಾಧಿಪತಿಯು ತಾನು ಹಿಂದೊಮ್ಮೆ ಮಾಡಿದ ಯಜ್ಞಕ್ಕೆ ಫಲವಾಗಿರುವಂತೆ ದೇವತೆಗಳೆಲ್ಲರನ್ನೂ ಪ್ರಾರ್ಥಿಸಲಾಗಿ ಅವರು ಅದನ್ನು ಅನುಗ್ರಹಿಸಿಕೊಟ್ಟರು. ಯಾಗ ನಡೆಸುತ್ತಿರುವ ರಾಜನ ಗೃಹದಲ್ಲಿ ಆ ಧನುಸ್ಸನ್ನು ಅಗರು ಚಂದನಾದಿ ಸುಗಂಧಗಳಿಂದಲೂ ಧೂಪಗಳಿಂದಲೂ ಪೂಜಿಸಿಟ್ಟಿರುವರು. ಅನಂತರ ಋಷಿವರ್ಯನಾದ ವಿಶ್ವಾಮಿತ್ರನು ಅಲ್ಲಿದ್ದ ಋಷಿಗಳನ್ನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಪ್ರಯಾಣೋನ್ಮುಖನಾಗಿ ಅಲ್ಲಿಯ ವನದೇವತೆಗಳನ್ನು ಕರೆದು, ನಿಮಗೆ ಒಳಿತಾಗಲಿ, ನಾನು ಯಜ್ಞಸಿದ್ಧಿಯನ್ನು ಪಡೆದವನಾಗಿ ಈ ಸಿದ್ಧಾಶ್ರಮದಿಂದ ಹೊರಟು ಗಂಗಾ ನದಿಗೆ ಉತ್ತರದಲ್ಲಿರುವ ಹಿಮವತ್ ಪರ್ವತಕ್ಕೆ ಹೋಗುವೆನು ಎಂದು ಹೇಳಿ ಸರ್ವೋತ್ತಮವಾದ ಆ ಸಿದ್ಧಾಶ್ರಮಕ್ಕೆ ಪ್ರದಕ್ಷಿಣ ಮಾಡಿ ಉತ್ತರ ದಿಕ್ಕಿಗೆ ಪ್ರಯಾಣವನ್ನಾರಂಭಿಸಿದನು. ಆ ಋಷಿ ಶ್ರೇಷ್ಠನನ್ನನುಸರಿಸಿ ಬ್ರಹ್ಮಜ್ಞಾನದಲ್ಲಿ ನಿರತರಾದ ಆಶ್ರಮವಾಸಿಗಳು 100 ಬಂಡಿಗಳಲ್ಲಿ ಪ್ರಯಾಣ ಮಾಡಿದರು. ಸಿದ್ಧಾಶ್ರಮದ ಬಳಿ ವಾಸವಾಗಿದ್ದ ಮೃಗ ಪಕ್ಷಿಗಳು ಕೂಡ ಮಹಾತ್ಮನಾದ ವಿಶ್ವಾಮಿತ್ರ ಮಹರ್ಷಿಯನ್ನು ಬಿಟ್ಟಿರಲಾರದೆ ಆತನನ್ನು ಹಿಂಬಾಲಿಸಿದವು. ಮಹರ್ಷಿಯು ಅವುಗಳೆಲ್ಲವನ್ನೂ ಆಶೀರ್ವದಿಸಿ ಸಮಾಧಾನಪಡಿಸಿ ಹಿಂದಕ್ಕೆ ಕಳುಹಿಸಿದನು. ಅನಂತರ ಆ ಋಷಿಗಳೆಲ್ಲರೂ ಬಹಳ ದೂರ ಪ್ರಯಾಣ ಮಾಡಿ ಸಾಯಂಕಾಲದ ವೇಳೆಗೆ ಶೋಣಾ ನದಿಯ ದಡಕ್ಕೆ ಬಂದು ಸೇರಿದರು. ಸೂರ್ಯಾಸ್ತಮಾನವಾದ ಮೇಲೆ ಸ್ನಾನ ಮಾಡಿ ಅಗ್ನಿಹೋತ್ರಗಳನ್ನು ಮುಗಿಸಿಕೊಂಡು ತೇಜಸ್ವಿಗಳಾದ ಆ ಋಷಿಗಳೆಲ್ಲರೂ ವಿಶ್ವಾಮಿತ್ರನನ್ನು ಸತ್ಕರಿಸಿ ಆತನ ಬಳಿ ಕುಳಿತುಕೊಂಡರು. ರಾಮಲಕ್ಷ್ಮಣರೂ ಸಹ ಆ ಋಷಿಗಳನ್ನು ಪೂಜಿಸಿ ಧೀಮಂತನಾದ ವಿಶ್ವಾಮಿತ್ರನ ಎದುರಿನಲ್ಲಿ ಕುಳಿತರು. ಆಗ ಮಹಾತೇಜಸ್ವಿಯಾದ ರಾಮನು ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು, ಕುತೂಹಲದಿಂದ ಭಗವಾನ್, ಸೋಂಪಾಗಿ ಬೆಳೆದಿರುವ ವನಗಳಿಂದ ಶೋಭಿಸುತ್ತಿರುವ ಈ ದೇಶ ಯಾವುದು? ನಾನು ಕೇಳಲಿಚ್ಛಿಸುವೆನು. ನನಗೆ ವಿಶದವಾಗಿ ತಿಳಿಸುವವರಾಗಿರಿ. ನಿಮಗೆ ಮಂಗಳವಾಗಲಿ ಎಂದು ಪ್ರಶ್ನಿಸಿದನು. ರಾಮನ ಪ್ರಶ್ನೆಗೆ ಉತ್ತರವಾಗಿ ವ್ರತಾನುನಿಷ್ಠಿಯಾದ ವಿಶ್ವಾಮಿತ್ರನು ತಪೋಧನರಾದ ಋಷಿಗಳ ಸಮ್ಮುಖದಲ್ಲಿ ಆ ದೇಶದ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.